ಆ ಅಧ್ಯಕ್ಷ ನಮಗೆ ಫುಲ್ ಸಿನಿಮಾ ಒಂದು ಹಳ್ಳಿಲೇ ಮುಗ್ದೋಗಿತ್ತು. ಇದರಲ್ಲಿ ಸ್ವಲ್ಪ ಏನಾದರೂ ಡಿಫ್ರೆಂಟಾಗಿ ಮಾಡೋಣ ಅಂತೇಳಿ ಇದು ಟ್ರಾವೆಲಿಂಗು ಇದೆ. ಮೇಡಮ್ ಅವ್ರನ್ನ ಕರ್ಕೊಂಡು ಓಡೋಗ್ಬಿಡ್ತೀನಿ. ಸೊ ಆವಾಗ ನಮಗೆ ಇಲ್ಲಿ ಅಲ್ಲ ಟ್ರೇಲರಲ್ಲಿ ಹೇಳಿಲ್ವಾ ಉಪಾಧ್ಯಕ್ಷರು ಗೌಡ್ರ ಮಗಳ ಜೊತೆ ಓಡೋದ್ಲಂತೆ ಅಂತ. ಅಲ್ಲಿ ಓಡೋದ್ಮೇಲೆ ಅಲ್ಲಿ ಏನೇನೆ ಟ್ರಾವೆಲ್ ಅಲ್ಲಿ ಎಲ್ಲ ಹೋದ್ವಿ ಅಂತ ಹೇಳೋ ಅವಶ್ಯಕತೆ ಇಲ್ವಾ? ನಾನೀಗ ಓಡೋದ್ಮೇಲೆ ಏನಾಗುತ್ತೆ ಅಂದ್ರೆ ಫಸ್ಟ್ ಸೀನ್ ಏನಿದೆ ಅದು ನೆಕ್ಸ್ಟ್ ಸೀನ್ ಏನಿದೆ ಅದನ್ನ ಹೇಳಕ್ ಹೋಯ್ತಿದ್ದೀನಿ ನಾನು. ನೆಕ್ಸ್ಟ್ ಹೇಳಕ್ ಬಂದಿ 220 ಪಿಕ್ಚರ್ ಮಾಡಿದ್ದೀನಿ, ಯಾವ್ದು ಹೇಳ್ಬೇಕು ಯಾವ್ದು ಹೇಳ್ಬಾರ್ದು ಅಂತ 600 ಎಪಿಸೋಡ್ ಸೀರಿಯಲ್ ಮಾಡಿರೋರು ಬಂತ. ಅಯ್ಯೋ ನಾನು ಸುಮ್ಮನೆ ನನ್ನ ಪಾಡಿಗೆ ನಾನು ನನ್ನ ಕಷ್ಟನೋ ನನ್ನ ಸುಖನೋ ಹೇಳ್ಕೊಂಡು ಕೂತಿದ್ದಂತ. ಆದರೂ ಸೀನಿಯರು ಸರ್, ನಮ್ಮದು ಬರೀ 200, ಇವ್ರದ್ದು ಇನ್ನೂ 400 ಜಾಸ್ತಿ. ಹ್ಯಾಪಿ. ಸೊ ಹಂಗಾಗಿ ಇದರಲ್ಲಿ ಇನ್ನೂ ಒಂದು ಬೇರೆ ಥರದ್ದು ಏನಂದರೆ ನಿಮಗೆ ಹಳ್ಳಿ ಬ್ಯಾಕ್ ಡ್ರಾಪು ಸಿಗುತ್ತೆ. ಆಚೆ ಹೋಗೋದ್ರಿಂದ ನಮ್ಮ ಕ್ಯಾಮ್ರಾಮೆನ್ನು ಶೇಖರ್ ಚಂದ್ರು ಸರ್ ಅಂತ. ಇದರಲ್ಲಿ ಎಲ್ಲ ಸಿನಿಮಾದಲ್ಲೂ ಕರ್ನಾಟಕದಲ್ಲಿ ಬ್ಯೂಟಿಫುಲ್ ಆಗಿರೋ ಲೊಕೇಶನ್ಗಳನ್ನ ತೋರಿಸಿದ್ದೀವಿ. ಅದನ್ನು ಹೊರತುಪಡಿಸಿ ನಮ್ಮ ಕೈಲಿ ಸಾಧ್ಯ ಆದಷ್ಟು ಹೊಸ ಲೊಕೇಶನ್ಗಳನ್ನ ಬ್ಯೂಟಿಫುಲ್ಲಾಗಿ ಎಷ್ಟೆಷ್ಟು ತೋರಿಸ್ಬೇಕು ಅದು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಶೇಖರ್ ಚಂದ್ರ ಸರ್. ಹಂಗಾಗಿ ನಿಮ್ಗೆ 2 ಶೇಡು ನೋಡೋಕ್ಕೂ ಸಿಗುತ್ತೆ. ಈ ಕಡೆ ಒಂದು ಹಳ್ಳಿ ಬ್ಯಾಕ್ ಡ್ರಾಪು ಸಿಗುತ್ತೆ, ಆಚೆ ಕಡೆ ಹೋದ್ರೆ ಒಂದು ಬ್ಯೂಟಿ ಪ್ಲೇಸಸ್ಸು ಸಿಗುತ್ತೆ, ಒಂದು ಲವ್ ಇದೆ, ಟೆನ್ಷನ್ ಇದೆ, ಒಂದು ಎಮೋಷನ್ ಇದೆ, ಫ್ಯಾಮಿಲಿ ಎಮೋಷನ್ ಇದೆ, ಎಲ್ಲನೂ ಇದೆ. ಒಂದು ಕಾಮಿಡಿ ಪಿಕ್ಚರ್ ಬರೀ ಕಾಮಿಡಿನೆಲ್ಲ ಒಂದು ಒಳ್ಳೆ ಕಥೆನ ಇಟ್ಕೊಂಡು ಅದ್ರ ಜೊತೆ ಒಂದು ಕಾಮಿಡಿ ಕಥೆನ ಇಟ್ಕೊಂಡು ಅದಕ್ಕೆ ಏನೇನೆಲ್ಲ ಹಾಕಬೇಕು ಅದಷ್ಟು ನಮ್ಮ ಸಿನಿಮಾದಲ್ಲಿ ಇದೆ. ಸೊ ಈಗ ಓವರ್ ಟು ಮಲೈಕಾ ಅವರೇ, ಈಗ ನೀವು ಹೇಳಿ ಚಿಕ್ಕಣ್ಣ ಅವರಿಂದ ಯಾವ ಥರ ಇನ್ಸ್ಪೈರ್ ಆಗಿದ್ದೀರಾ ನೀವು? ಅವ್ರಿಗೆ ನಾನು ಯಾವಾಗಲೂ ಅದೇ ಕೇಳೋದು, ನೀವು ದೊಡ್ಡ ದೊಡ್ಡ ಡೈಲಾಗ್ ಎಲ್ಲ ಹೇಗೆ ತೊಗೋತಿದ್ರಿ? ಅಂದರೆ ಅವರೆಲ್ಲ 1-2-3 ಪೇಜ್ ಹಂಗೆ ತೊಗೊಂಬಿಡೋದು. ಯಾವ್ದು ಲಾಸ್ಟ್ ಯಾವುದೋ ಒಂದು ಸಿನಿಮಾ ಅದ್ರ ಬಗ್ಗೆ ನಾವು ರೀಸೆಂಟಾಗಿ ಕಾನ್ವರ್ಸೇಷನ್ ಮಾಡುವಾಗ ಹೇಗೆ ತೊಗೋತಿದ್ರಿ ನೀವು ಅಂತ. ಅಂದರೆ ಅದು ನನ್ನ ಓನ್ ಭಾಷೆಗೆ ಕನ್ವರ್ಟ್ ಮಾಡ್ಬಿಟ್ಟು ಹಾಗೆ ಫ್ಲೋಯಲ್ಲಿ ತೊಗೋತೀನಿ ಅಂತ. ಸೊ ಅದ್ರ ಬಗ್ಗೆ ಎಲ್ಲ ಕೇಳಿದ್ದೀನಿ ನಾನು ಅವ್ರಿಗೆ ಹೆಂಗೆ ಮಾಡ್ತಿದ್ರಿ ಅಂತ. ಇನ್ಸ್ಪೈರ್ ಅಂದರೆ ಅದೇ ನಾವು ಆ್ಯಕ್ಟ್ ಮಾಡುವಾಗ ಇಬ್ಬರು ಅವ್ರು ಎಷ್ಟೇ ನಾವು ಆಫ್ ಸ್ಕ್ರೀನ್ ಮಾತಾಡ್ತಿಲ್ಲ ಅಂದರೂ ಆ್ಯಕ್ಟ್ ಮಾಡುವಾಗ ಒಂದು ಸೀನ್ ಅಂತ ಬಂದ ತಕ್ಷಣ ಅವ್ರದ್ದು ನಂದು ಪಟ 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 ಅಂತ ಡೈಲಾಗ್ ತೊಗೊತಿದ್ವಿ. ಆಮೇಲೆ ಅವಾಗಲೇ ನೀವು ಇವಾಗ ಇನ್ನೊಂದು ಏನಂದರೆ, ಇವಾಗ ಚಿಕ್ಕಣ್ಣ ಅಂದ ತಕ್ಷಣ ನಿಮ್ಗೆ ಏನು ರಿಯಾಕ್ಷನ್ ಬಂತು, ಅವ್ರು ಅದಕ್ಕೊಂದಿಷ್ಟು ಉತ್ತರ ಕೊಟ್ಟರು. ನಾನೇನು ಹೇಳೋದಂದರೆ, ಎಲ್ಲೋ ದೂರದ ಇರೋರನ್ನ ಜಡ್ಜ್ ಮಾಡೋ ಬದಲು ಅವ್ರ ಜೊತೆ ಕುತ್ಕೊಂಡು ಮಾತಾಡಾದ್ಮೇಲೆ ಅವ್ರು ಎಂಥ ವ್ಯಕ್ತಿ ಅಂತ ಗೊತ್ತಾದ್ಮೇಲೆ ಜಡ್ಜ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ ಹೊರತು ಏನಕ್ಕೂ ಬೆಲೆ ಇಲ್ಲ ಗುರು ಇಲ್ಲಿ. ಅವ್ರಿಗೆ ಇಷ್ಟ ಆಗಿ ಚಪ್ಪಾಳಿ ಹೊಡಿತಾ ಇದ್ದಾರೆ. ಅದಕ್ಕೆ ನೋಡಿಲ್ಲ ಹಂಗೆ ಹೊಡಿಬೇಕಿತ್ತ. ನಾನು ವಾವ್ ಸೂಪರ್ ಮೈಂಡ್ ಬ್ಲೋಯಿಂಗ್ ಅಂತ ಈ ಫ್ಲೋನಲ್ಲಿ ಹೊಡೆದೆ ನಾನು. ಸೀರಿಯಸ್ಲಿ ಚೆನ್ನಾಗಿತ್ತು ಆನ್ಸರ್. ನನಗೂ ಇಷ್ಟ ಎಲ್ಲೋ ಇರೋ ಜಡ್ಜ್ ಮಾಡೋದು ಪಕ್ಕದಲ್ಲಿ ಕೂತ್ಕೊಂಡು ಇವಾಗ ಅವ್ರ ಬಗ್ಗೆ ತಿಳ್ಕೊಂಡ್ಮೇಲೆ ಅವ್ರ ಹತ್ರ 1-to-1 ಕಾನ್ವರ್ಸೇಷನ್ ಮಾಡಿದ್ಮೇಲೆ ಅವ್ರು ಏನಂತ ಗೊತ್ತಾಗೋದು. ಅವಾಗಲೇ ಜನ ಜಡ್ಜ್ಮೆಂಟ್ ಆ್ಯಕ್ಚುಲಿ ಜಡ್ಜ್ ಮಾಡಲೇಬಾರ್ದು ಯಾರನ್ನು. ಎಲ್ಲರಿಗೂ ಅವ್ರದ್ದು ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ, ಅವ್ರ ಸಿಚುವೇಶನ್ ಇರುತ್ತೆ. ಅದನ್ನ ಡೋಂಟ್ ಜಡ್ಜ್ ಬೈ ಬುಕ್, ಅದೇನೋ ಡೋಂಟ್ ಜಡ್ಜ್ ದ ಬುಕ್ ಬೈ ಇಟ್ಸ್ ಕವರ್. ನಾನು ಹೇಳ್ತೀನಿ ಅದು ಎಲ್ಲರಿಗೂ ಗೊತ್ತೆ ಅಂತ ಹೇಳಿ ಅಂತ ಮಾಡಿ ನಾನು ಹೇಳಿದ್ರೆ ಚೆನ್ನಾಗಿರುತ್ತೆ. ಡೋಂಟ್ ಜಡ್ಜ್ ಅ ಬುಕ್ ಬೈ ಇಟ್ಸ್ ಕವರ್. ಡೋಂಟ್ ಜಡ್ಜ್ ಎ ಬುಕ್ ಬೈ ಇಟ್ಸ್ ಕವರ್. ಎಸ್ ಟ್ರೂ. ಮಾತರ ಕರೆಕ್ಟ್. ಹಾಗೆ ಚಿಕ್ಕಣ್ಣ ಹೌದು. ಎಸ್. ಮುದ್ದೆ ಪ್ರಶ್ನೆ. ಮೇಲ್ ಕಪ್ಪು ಒಳಗೆಲ್ಲ ಬೆಣ್ಣೆ ತರ. ಚಿಕ್ಕಣ್ಣ ಅವರೇ, ಅಂದ್ರೆ ಈಗ ನೀವು ಸಿನಿಮಾ ಅದೆಲ್ಲ ರೆಡಿ ಆದ್ಮೇಲೆ ಒಬ್ಬ ನ್ಯಾಷನಲ್ ಸ್ಟಾರ್ ಅಂತ ಪ್ಯಾನ್ ಇಂಡಿಯಾ ಸ್ಟಾರ್ ಯಶ್ ಅವರು ನಾನು ಹೇಳ್ತಿದ್ದೀರೇನೋ ಅನ್ಕೊಂಡೆ. ಹೌದಾ? ನಾನು ಎಲ್ಲಿ ಗುರು, ಪ್ಯಾನ್ ಇಂಡಿಯಾ ನಾವು ಉಪಾಧ್ಯಕ್ಷನ ಪ್ರೊಡ್ಯೂಸರ್ ಎಲ್ಲೂ ಇಲ್ವಲ್ಲ, ಇಲ್ಲೇ ಮಾಡ್ತೀನಿ ಅಂದ್ರು. ಪ್ಯಾನ್ ಇಂಡಿಯಾ ಸ್ಟಾರ್ ಹೆಂಗಾದ್ರೆ ಆಕ್ಚುಲಿ ನಾವು ಹಂಗೆ ಸರ್. ಇಲ್ಲ ನಮ್ದು ಈಗೆಲ್ಲ ಏನಾಗಿದೆ, ಕೋವಿಡ್ ಇಂದ ನಮಗ್ ಕಾಸು ಬರ್ಲಿಲ್ಲ ಅಷ್ಟೇ, ಬಟ್ ಹೆಸರು ಬಂತು. ಹೆಂಗೆ ಅಂದರೆ ಈಗ ಬೇರೆ ಕಡೆ ಈಗ ಉತ್ತರಾಖಂಡಿಗೆ ಶೂಟಿಂಗ್ ಹೋಗಿದ್ವಿ, ನಮ್ಮ ಶರಣ್ ಸರ್ದು ಚೂಮಂತರ್ದು. ಅಲ್ಲೆಲ್ಲ ಎಷ್ಟು ಚೆನ್ನಾಗಿ ಕಂಡು ಹಿಡಿತಾರೆ ಗೊತ್ತಾ. ಇಲ್ಲಿ ಕಿರಾತಕ ಟೈಮಲ್ಲಿ ರೆಕಗ್ನೈಸ್ ಮಾಡೋರಲ್ಲ, ಇಲ್ಲಿ ಹಂಗೆ ಮಾಡ್ತಾರೆ. ಅವ್ರು ನನ್ನ ಹೆಸರು ಹೇಳೋಕ್ಕೂ ಬರಲ್ಲ, ಚಿಕ್ನ ಆಮೇಲೆ ಬ್ರೂಸ್ಲಿ ಅಂತ ಮಾಸ್ಟರ್ ಪೀಸ್ದು ಎಲ್ಲ ಹಿಂದಿಲ್ ನೋಡಿ. ಸೊ
ಇದನ್ನೆಲ್ಲ ಹೇಳ್ದೆ ನಮ್ಮ ಪ್ರೊಡ್ಯೂಸರ್ಗೆ, ಒಂದಷ್ಟು ವೀಡಿಯೋನು ಕಳಿಸ್ದೆ. ಅಪ್ಪಾಜಿ ನೋಡ್ರಿ ಇಲ್ಲಿ ಉತ್ತರಾಖಂಡಲ್ಲಿ ಹಿಂಗೆ, ಬಾಂಬೆಲಿ ಹಿಂಗೆ ನಾರ್ತಲ್ಲೆಲ್ಲ ತುಂಬ ಕಂಡುಹಿಡಿತಾರೆ. ಏನು ಮಾಡಿದ್ರು ಉಪಾಧ್ಯಕ್ಷ ಇಲ್ಲೇ ರಿಲೀಸ್ ಮಾಡೋದು ಅಂದರು. ತಿರ್ಗಾ ಎವ್ರಿ ಒನ್ ಡಿಲೀಟ್ ಕೊಟ್ಟೆ.